ಕೊಟ್ಟಂಥ 20 ಗ್ಯಾರಂಟಿಗಳ ಪೈಕಿ ಪ್ರಮುಖವಾಗಿರುವಂಥ ನಮ್ಮ ಭಾಗಕ್ಕೆ 10 ಗ್ಯಾರಂಟಿಗಳು ಏನಾಗಿರ್ತವೆ ಅದನ್ನೆಲ್ಲ ಹಾಕಿ ಪ್ರತಿಯೊಬ್ಬರಿಗೂ ಈ ಪಾಂಪ್ಲೆಟನ್ನು ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆಯ ವಾತಾವರಣ ಕರ್ನಾಟಕದಲ್ಲಿದೆ. ನಾವು ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ರಾಜ್ಯದ ಅಭಿವೃದ್ಧಿಗಾಗಿ ಮತ್ತು ಕಾಂಗ್ರೆಸ್ ಪ್ರಣಾಳಿಕೆಯನ್ನು ನಾವು ಕೊಟ್ಟಿದ್ವಿ. ಆ ಪ್ರಣಾಳಿಕೆಯನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ 100% ನಾವು ಸಕ್ಸಸ್ ಆಗಿದ್ವಿ ಬರೀ 6 ತಿಂಗಳಲ್ಲಿ. 10 ತಿಂಗಳಲ್ಲಿ ಇಲ್ಲಿವರೆಗೆ ಸುಮಾರು 36,000 ಕೋಟಿಯಷ್ಟು ಹಣವನ್ನು ನಾವು ಗ್ಯಾರಂಟಿ ಯೋಜನೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. BJPಯವರಿಗೆ ಯಾವುದೇ ರೀತಿಯ ಸುಳ್ಳು ಹೇಳುವಂಥದಕ್ಕೆ ಅವಕಾಶಗಳಿಲ್ಲ ಇದೆ. ನೆಕ್ಸ್ಟ್ ಮುಂದಿನ ವರ್ಷಕ್ಕೂ ಕೂಡ ಬಜೆಟಲ್ಲಿ ಹಣವನ್ನು ಎತ್ತಿಡುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ. 57,000 ಕೋಟಿ ನಾವೇನು ಅಭಿವೃದ್ಧಿ ಮಾಡಿದ್ದೀವಿ, ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಏನು ಮಾಡ್ತೀವಿ ಅದನ್ನು ಮಾತ್ರ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ ಮತವನ್ನು ಯಾಚನೆ ಮಾಡ್ತಾರೆ. BJPಯವ್ರ ಥರ ಕೋಮು ಘರ್ಷಣೆ ಸೃಷ್ಟಿ ಮಾಡುವಂತೆ ಕೊಡುವಂಥ ಹೇಳಿಕೆಗಳು, ಇಲ್ಲ ಜಾತಿ ನಡುವೆ ತಂದಿಡುವಂಥ ಒಂದು ವ್ಯವಸ್ಥಿತವಾದ ಪಿತೂರಿ, ಆ ರೀತಿ ಮತಯಾಚನೆ ಮಾಡುವಂಥದ್ದು ಪ್ರವೃತ್ತಿ ಮತ್ತು ಮನಸ್ಥಿತಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನನಗೆ 47 ವರ್ಷಗಳ ನಂತರ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವನಾದ ನನಗೆ 47 ವರ್ಷದ ನಂತರ ತುಳಸಿದಾಸಪ್ಪರ ನಂತರ ಟಿಕೆಟ್ ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನನಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ನಾನು ಯಾವುದೇ ಜಾತಿಗೆ ಸೀಮಿತ ಅಲ್ಲ, ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಇರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ. ಎಲ್ಲ ಜಾತಿಯ ಮತದಾರರು ನಮಗೆ ಬೇಕು. ಎಲ್ಲ ಜಾತಿಯ ಮತದಾರರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಕಳೆದ 10 ವರ್ಷಗಳಿಂದ ಮೈಸೂರು ಮತ್ತು ಕೊಡಗು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಯಾವ ಸಿಸ್ಟಮಲ್ಲಿ ಇತ್ತು ಅನ್ನುವಂಥದ್ದು ತಾವೆಲ್ಲ ಕಂಡಿದ್ದೀವಿ. ಅದು ರಿಪೀಟ್ ಆಗಬಾರ್ದು. 10 ವರ್ಷಗಳ ಸಮಯವನ್ನು ನಾವು ಹಾಳು ಮಾಡ್ಕೊಂಡ್ವಿ. ಇಂದಿನ ಸಂಸದರು ಏನೆಲ್ಲ ಮಾಡಿದ್ರು ಅನ್ನುವಂಥದ್ದನ್ನು ಮತ್ತೆ ನಾವು ರಿಪೀಟ್ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಮಾಧ್ಯಮಗಳ ಮೂಲಕ ಮಾಧ್ಯಮದಲ್ಲಿ ಘೋಷಣೆ ಮಾಡಿ ನಾನೇ ದಾಖಲೆಗಳನ್ನು ಬಿಡುಗಡೆ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಅದರಿಂದ ನನಗೆ ಒಂದು ಕೊನೆಯ ಅವಕಾಶ ನನ್ನ ಪಕ್ಷ ಕಲ್ಪಿಸಿಕೊಟ್ಟಿದೆ. ನಮ್ಮ ನಾಯಕರುಗಳು, ನಮ್ಮ 8 ಕ್ಷೇತ್ರದ MLAಗಳು, ನಮ್ಮ ಪಕ್ಷದ MLAಗಳು ಸೋತಿದ್ರೂ ಅವರು ನಾವು MLAಗಳಂತಲೇ ಕನ್ಸಿಡರ್ ಮಾಡೋದು. ಅವರು ಮತ್ತು ನಮ್ಮ 3 ಜನ ಜಿಲ್ಲಾ ಅಧ್ಯಕ್ಷರು ಭಾಳ ಪ್ರಬಲವಾಗಿ ಆಕಾಂಕ್ಷಿಯಾಗಿ ಆಗಿದ್ದಂಥ ಡಾಕ್ಟರ್ BJ ವಿಜಯಕುಮಾರ್ ಅವರು ಕೂಡ ನನ್ನ ಜೊತೆಲಿದ್ದಾರೆ. ಅವ್ರಿಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ಕನ್ಕರೆನ್ಸ್ ತಗೊಂಡೇ ನನಗೆ ಟಿಕೆಟನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಅವರು ನಮ್ಮ ಮೂರ್ತಿಯವರಿದ್ದಾರೆ, ಧರ್ಮಜ ಉತ್ತಪ್ಪ ಮಡಿಕೇರಿ ಕಾನ್ಸ್ಟಿಟ್ಯೂನ್ಸಿಯವರಿದ್ದಾರೆ. ಸೊ ಇವೆಲ್ಲ ಸೇರಿ ಕಾರ್ಯಕರ್ತರ ಆದಿಯಾಗಿ ಈ ಬಾರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆದ್ದು ಉಡುಗೊರೆಯಾಗಿ ಕೊಡಬೇಕು ಅನ್ನೋ ಒಂದು ಕಣ ತೊಟ್ಟಿರುವಂಥದ್ದು. ಇವತ್ತು ನಾನು ಚಾಮುಂಡಿ ಸನ್ನಿಧಿನಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾವುದೇ ಸುಳ್ಳು ಹೇಳುವಂಥ ವ್ಯವಸ್ಥೆ ಇಲ್ಲಿ ಮಾಡಬಾರ್ದು, ಇಲ್ಲಿ ಮಾಡಲ್ಲ. ನಾನು ಏನು ಹೇಳ್ತೀನಿ ಅದು 100ಕ್ಕೂ 100 ಸತ್ಯವಾಗಿರುತ್ತೆ. ನಾನು ಗೆದ್ದು ಬಂದರೆ ಮೈಸೂರು ಮತ್ತು ಕೊಡಗು ಕ್ಷೇತ್ರವನ್ನು 5 ವರ್ಷಗಳ ಅವಧಿಯಲ್ಲಿ ಒಂದು ಮಾದರಿ ರೀತಿಯಲ್ಲಿ ಮಾಡುವಂಥದ್ದು ಪ್ರಾಮಾಣಿಕ ಪ್ರಯತ್ನ ಮಾಡಿ. ಇದು ಭಾಳ ಪ್ರಮುಖವಾಗಿ ಟೂರಿಸಂ ಸೆಕ್ಟರ್ನ ಬೆಳವಣಿಗೆ ಡೆವಲಪ್ ಮಾಡುವಂಥದ್ದಕ್ಕೆ ಅವಕಾಶ ಇದ್ರೂ ಮಾಡಲಿಲ್ಲ. IT ಸೆಕ್ಟರ್ಗೆ ಒಳ್ಳೆಯ ಅವಕಾಶ ಇದ್ರೂ ಮಾಡಲಿಲ್ಲ. ಇವೆರಡು ಕ್ಷೇತ್ರಗಳಲ್ಲಿ ಜಾಸ್ತಿ ಒತ್ತನ್ನು ಕೊಟ್ಟು ನಮ್ಮ ಭಾಗದ ಜನರಿಗೆ ಉದ್ಯೋಗ ಅವಕಾಶ ಮಾಡಿಕೊಡುವಂಥದ್ದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನೆಕ್ಸ್ಟ್ ನಮ್ಮ ರಾಜ್ಯದಲ್ಲಿ ಕೂಡ 4 ವರ್ಷ ಸರ್ಕಾರ ಇರುತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ ಈ ಜಿಲ್ಲೆಯವರಾಗಿರೋದ್ರಿಂದ ಅವ್ರ ಮೂಲಕ ಮತ್ತು MLAಗಳ ಮೂಲಕ ಸಾಕಷ್ಟು ಅನುದಾನ ತಂದು ಡೆವಲಪ್ಮೆಂಟ್ಗೆ ಒತ್ತನ್ನು ಕೊಟ್ಟು ಡೆವಲಪ್ಮೆಂಟ್ ಮಾಡುವಂಥ ಕೆಲಸ ನಾವು ಮಾಡುವಂಥದ್ದಕ್ಕೆ ಬದ್ಧನಾಗಿದ್ದೇನೆ ಅಂತ ನಾನು ಚಾಮುಂಡೇಶ್ವರಿ ಸನ್ನಿಧಿನಲ್ಲಿ ಪ್ರಮಾಣ ಮಾಡ್ತೀನಿ.